ಕೇಸು ಇದು ಲೀಗಲ್ ಆಸ್ಪೆಕ್ಟ್ಸ್ ಸೆಕೆಂಡ್ ಸೆಮ್ದ್ರಲ್ಲಿ ಮಾಡ್ಯೂಲ್ 2 ಯೂನಿಟ್ 7ರಲ್ಲಿರುವಂಥ ಲಾಸ್ಟ್ ಪಾರ್ಟ್ ಡೆಸಲ್ಯೂಷನ್ ಆಫ್ ಫರ್ಮ್ಸ್ ಬಗ್ಗೆ ನೋಡೋಣ. ಇಲ್ಲಿ ಎರಡು ಡಿಫ್ರೆನ್ಸ್ ಬರುತ್ತೆ, ಡೆಸಲ್ಯೂಷನ್ ಆಫ್ ಫರ್ಮ್ ಮತ್ತು ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಬೇರೆ, ಜಸ್ಟ್ ಫರ್ಮ್ ಅಂತಂದರೆ ಬೇರೆ, ಜಸ್ಟ್ ಪಾರ್ಟ್ನರ್ಸ್ ಅಂದರೆ ಬೇರೆ ಬೇರೆ ಇರುತ್ತೆ. ಸೊ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಆಲ್ ದ ಪಾರ್ಟ್ನರ್ಸ್ ಆಫ್ ಅ ಫರ್ಮ್ ಇಸ್ ಕಾಲ್ಡ್ ಡಿಸಲ್ಯೂಷನ್ ಆಫ್ ದ ಫರ್ಮ್. ಓಕೆ, ಡೆಸಲ್ಯೂಷನ್ ಆಫ್ ದ ಫರ್ಮ್ ಅಂತಂದರೆ ಫರ್ಮ್ ಮುಗಿಸ್ತಾ ಇದ್ದೀವಿ, ಎಂಡ್ ಮಾಡ್ತಾ ಇದ್ದೀವಿ, ಫರ್ಮ್ ಕಂಟಿನ್ಯೂ ಮಾಡ್ತಾ ಇಲ್ಲ ಅಂತ ಅಂದಾಗ ಎಲ್ಲ ಪಾರ್ಟ್ನರ್ಸ್ ನಡುವೆ ಇರುವಂಥ ಒಂದು ಏನು ಇರುತ್ತಲ್ಲ ಅಗ್ರಿಮೆಂಟ್ ಅಂತಿರೋ, ಕಾಂಟ್ರಾಕ್ಟ್ ಅಂತಿರೋ, ಅದು ಎಂಡ್ ಆದರೆ ಅದನ್ನು ಡೆಸಲ್ಯೂಷನ್ ಆಫ್ ದ ಫರ್ಮ್ ಅಂತ ಹೇಳ್ತೀವಿ. ಬಟ್ ಫರ್ಮ್ ಹಾಗೇ ಇರುತ್ತೆ, ಅದರಲ್ಲಿರೋ ಪಾರ್ಟ್ನರ್ಸ್ದು ಚೇಂಜಸ್ ಆದಾಗ ಅದನ್ನು ಡೆಸಲ್ಯೂಷನ್ ಆಫ್ ದ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ, ಅಥವಾ ಡೆಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಓಕೆ, ಡೆಸಲ್ಯೂಷನ್ ಆಫ್ ದ ಫರ್ಮ್ ಇದು ಎರಡು ಟೈಪಲ್ಲಿ ಆಗುತ್ತೆ, ವಿದೌಟ್ ಆರ್ಡರ್ ಆಫ್ ದ ಕೋರ್ಟ್ ಮತ್ತು ವಿತ್ ಆರ್ಡರ್ ಆಫ್ ದ ಕೋರ್ಟ್. ಕೋರ್ಟ್ ಆರ್ಡರ್ ಇದ್ದಾಗ ಹೇಗಾಗುತ್ತೆ, ಇಲ್ದಿದ್ದಾಗ ಹೇಗಾಗುತ್ತೆ. ಓಕೆ, ಡೆಸಲ್ಯೂಷನ್ ಆಫ್ ದ ಫರ್ಮ್ ವಾಲಂಟರಿ ಅಂದರೆ ಬೈ ಕನ್ಸೆಂಟ್ ಆರ್ ಅಗ್ರಿಮೆಂಟ್, ಎಲ್ಲ ಪಾರ್ಟ್ನರ್ಸ್ ಸೇರಿಬಿಟ್ಟು ಎಲ್ಲರೂ ಒಪ್ಪಿಗೆ ಮಾಡಿಕೊಂಡು ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಫರ್ಮ್ನ, ಇಲ್ಲ ಅಗ್ರಿಮೆಂಟ್ ಮಾಡಿಕೊಂಡು ಫರ್ಮ್ನ ಕ್ಯಾನ್ಸಲ್ ಮಾಡ್ತೀವಿ. ನೆಕ್ಸ್ಟು ಕಂಪಲ್ಸರಿ ಅಂತಂದರೆ ಫುಲ್ ಇನ್ಸಾಲ್ವೆನ್ಸಿ ಆಗಿದೆ, ಒಬ್ಬರು ಪಾರ್ಟ್ನರ್ ಬಿಟ್ಟು ಎಲ್ಲರೂ ಇನ್ಸಾಲ್ವೆಂಟ್ ಆಗಿದ್ದಾರೆ, ಎಲ್ಲರೂ ಲಾಸಲ್ಲಿ ಹೋಗಿದ್ದಾರೆ ಅಂತಂದರೆ, ಅಥವಾ ಅನ್ಲಾಫುಲ್ ಬಿಸ್ನೆಸ್ ಆಗ್ತಾ ಇದ್ದರೆ ಕಂಪಲ್ಸರಿಯಾಗಿ ಯಾವುದೇ ಕೋರ್ಟ್ ಇಲ್ಲದೇ ಕಂಪಲ್ಸರಿಯಾಗಿ ಅವರೇ ಕ್ಲೋಸ್ ಮಾಡ್ತಾರೆ ಕಂಪ್ನಿನ, ಬೋಗಸ್ ಕಂಪ್ನಿ ಆಗುತ್ತೆ ಅವಾಗ. ಆಮೇಲೆ ರಿಟರ್ನ್, ಫ್ಯಾಕ್ಚುಯಲ್ ಆ್ಯಂಡ್ ಫೈನಲ್, ಎಲ್ಲರೂ ಒಂದು ಕಂಪ್ನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಸೇರಿಬಿಟ್ಟು ಎಲ್ಲರಿಗೂ ನೋಟಿಸ್ ಕೊಟ್ಟು ರಿಟರ್ನಲ್ಲಿ ಫೈನಲ್ ಆಗಿ ಕಂಪ್ನಿಯನ್ನು ಡೆಸಲ್ಯೂಷನ್ ಮಾಡೋದು. ಇಲ್ಲ ಕಾಂಟಿಜೆನ್ಸಿಸ್, ಏನು ಎಮರ್ಜೆನ್ಸಿ ಆಗಿದೆ, ಪ್ರಾಬ್ಲಮ್ ಆಗಿದೆ ಕಂಪ್ನಿಗೆ, ಯಾವುದೋ ಮೇನ್ ಇಂಪಾರ್ಟೆಂಟ್ ಪರ್ಸನ್ಸ್ ಡೆತ್ ಆಗಿದೆ, ಅಥವಾ ಫಿಕ್ಸ್ಡ್ ಟರ್ಮಿಗೆ ಮಾಡಿದ್ವಿ, ಆ ಫಿಕ್ಸ್ಡ್ ಟರ್ಮ್ ಮುಗೀತು, ಇಲ್ಲ ಪ್ರಾಜೆಕ್ಟ್ ಮಾಡಿದ್ವಿ, ಪ್ರಾಜೆಕ್ಟ್ಗೋಸ್ಕರ ಮಾಡಿದ್ವಿ, ಅದು ಮುಗೀತು, ಅಥವಾ ಎಲ್ಲ ಪಾರ್ಟ್ನರ್ಸು ಇನ್ಸಾಲ್ವೆಂಟ್ ಆಗಿದ್ದಾರೆ ಅಂತ ಅಂದಾಗಲ್ಲ ಕಾಂಟಿಜೆನ್ಸಿ ಬೇಸಿಸ್ ಮೇಲೂ ಕೂಡ ರೆಸಲ್ಯೂಷನ್ ಆಫ್ ದ ಫರ್ಮ್ ಆಗುತ್ತೆ. ಸೊ ವಿದೌಟ್ ದ ಕೋರ್ಟ್ ಆರ್ಡರ್, ಮ್ಯೂಚುವಲ್ ಅಥವಾ ವಾಲಂಟ್ರಿ ಅಂತ ಹೇಳ್ಬೋದು, ಕಂಪಲ್ಸರಿ, ನೋಟಿಸ್ ಮತ್ತು ಕಾಂಟಿಜೆನ್ಸಿಸ್. ನೆಕ್ಸ್ಟು ಬೈ ಕೋರ್ಟ್ ಆರ್ಡರ್ ಯಾವಾಗ ಕೊಡುತ್ತೆ ನಿಮ್ಮ ರೆಸಲ್ಯೂಷನ್ ಆಫ್ ದ ಫರ್ಮ್ ಮಾಡಬೇಕಂತೇಳಿ. ಇನ್ಸ್ಯಾನಿಟಿ ಅಂತಂದರೆ ಪಾರ್ಟ್ನರ್ಸ್ ಏನಿದ್ದಾರೆ ಅವ್ರದ್ದು ಇನ್ಕೆಪಾಬಿಲಿಟಿ, ಅನ್ಸೌಂಡ್ ಮೈಂಡ್ ಇದೆ, ಸೊ ದೇ ಕಾಂಟ್ ರನ್ ದ ಬಿಸ್ನೆಸ್ ಅಂತೇಳಿ ಕ್ಲೋಸ್ ಮಾಡಿಸ್ಬೋದು. ಇಲ್ಲ ಪರ್ಮನೆಂಟ್ ಇನ್ಕೆಪಾಸಿಟಿ, ಇಲ್ನೆಸ್ಸಿಂದ ಆಗಿರ್ಬೋದು, ಆಕ್ಸಿಡೆಂಟಲ್ ಆಗಿರ್ಬೋದು, ಮೆಂಟಲ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಸೊ ಪರ್ಮನೆಂಟ್ ಇನ್ಕೆಪಾಸಿಟಿ ಆದಾಗ ಕೂಡ ಡಿಸ್ಕಂಟಿನ್ಯೂ ಮಾಡಬೇಕಾಗತ್ತೆ. ಮಿಸ್ಕಂಡಕ್ಟ್, ಗಿಲ್ಟಿ, ಡ್ಯಾಮೇಜ್ ಟು ದ ಪ್ರಾಸ್ಪೆಕ್ಟಿಗೆ ಆಗ್ತಾ ಇದ್ದರೆ ಆ ವ್ಯಕ್ತಿಗಳಲ್ಲಿರೋ ಪಾರ್ಟ್ನರ್ಸು ಗಿಲ್ಟಿ ಫೀಲ್ ಮಾಡೋ ಥರ ಆಗಿರ್ಬೋದು, ಅಥವಾ ಅಲ್ಲಿರೋ ಆ ಕಂಪ್ನಿ ಇದಕ್ಕೆ ಪ್ರಾಸ್ಪೆಕ್ಟಿಗೆ ಡ್ಯಾಮೇಜ್ ಆಗುವಂಥದ್ದು ಇರ್ಬೋದು, ಅವಾಗೆಲ್ಲ ಮಿಸ್ಕಂಡಕ್ಟ್ ಮಾಡಿದಾಗ ಕೂಡ ಕೋರ್ಟ್ ಅದನ್ನು ಆರ್ಡರ್ ಮಾಡುತ್ತೆ. ಬ್ರೀಚ್ ಆಫ್ ಅಗ್ರಿಮೆಂಟ್, ಅದಕ್ಕೊಂದು ಅಗ್ರಿಮೆಂಟ್ ಇರುತ್ತೆ, ಫರ್ಮ್ಸ್ ಹೀಗೆ ರನ್ ಆಗಬೇಕು ಅನ್ನೋ ಒಂದು ಅಗ್ರಿಮೆಂಟ್ ಇರುತ್ತೆ, ಅಥವಾ ಹೀಗೆ ರನ್ ಆಗಬೇಕು ಅಂತ ಒಂದು ಲಾಸ್ ಇರುತ್ತೆ, ಕಂಪ್ನಿ ಲಾಸ್ ಇರುತ್ತೆ, ಅದನ್ನು ಮೀರಿದಾಗ ಕೂಡ ಕೋರ್ಟ್ ಆರ್ಡರ್ ಮಾಡ್ಬೋದು. ಇಲ್ಲ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್, ಅದನ್ನು ತುಂಬ ಲಾಸಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅದನ್ನು ಸರ್ಡ್ ಮಾಡಿದಾಗ ಕೂಡ ಕೋರ್ಟ್ ಏನು ಆರ್ಡರ್ ಮಾಡೋದು, ಇದನ್ನು ಕ್ಲೋಸ್ ಮಾಡಿ ಅಂತ ಹೇಳ್ಬೋದು. ಅದು ಡೆಪ್ಟ್ ಆಗ್ತದೆ, ತುಂಬ ಡೆಪ್ಟ್ ಇದೆ, ಥರ್ಡ್ ಪಾರ್ಟಿ ಅದನ್ನು ಕ್ಲೇಮ್ ಮಾಡಿದ್ದಾನೆ, ಲೈಕ್ ನಾನು ತುಂಬ ದುಡ್ಡು ಕೊಡೋದಿದೆ, ಆ ಕಂಪ್ನಿ ವರ್ತ್ಗಿಂತ ಅವ್ನ ಸಾಲ ಜಾಸ್ತಿ ಇದ್ದಾಗ ಕೂಡ ಕೋರ್ಟ್ ಆರ್ಡರ್ ಕೊಡುತ್ತೆ ಇದನ್ನು ಕ್ಲೋಸ್ ಮಾಡಬೇಕಂತ. ಪರ್ಪೆಚುವಲ್ ಲಾಸಸ್ ಅಂದರೆ ಕಂಟಿನ್ಯೂಸ್ ಲಾಸಲ್ಲೇ ಇದೆ ಕಂಪ್ನಿ ಅಂದರೆ ಕೋರ್ಟ್ ಹೇಳುತ್ತೆ ನೀವು ಕ್ಲೋಸ್ ಮಾಡಬೇಕು ಅಂತ. ಜಸ್ಟ್ ಆ್ಯಂಡ್ ಇಕ್ವಿಟೇಬಲ್ ಕೋರ್ಟ್ ಡಿಸ್ಕ್ರಿಷನರಿ ಪವರ್, ಕೋರ್ಟ್ ಏನು ಹೇಳುತ್ತೆ ಬೇರೆ ಎಲ್ಲ ಲಾಸಲ್ಲಿ ಎಲ್ಲದನ್ನು ನೋಡಿಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಜಸ್ಟ್ ಆ್ಯಂಡ್ ಇಕ್ವಿಟೇಬಲ್ ಕರೆಕ್ಟ್ ಆಗಿದೆ, ನೀವು ಕ್ಲೋಸ್ ಮಾಡಬೇಕು ಅಂತ ಹೇಳ್ತೆ. ಸೊ ದಿಸ್ ಆರ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ ಡಿಸಲ್ಯೂಷನ್ ಆಫ್ ದ ಫರ್ಮ್ಸ್. ಇದನ್ನು ಡಿಸ್ಕ್ರಿಪ್ಷನ್ ನಿಮಗೆ ಬೇಕಾದಾಗೆ ನೀವು ಅದನ್ನು ಡಿಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬೋದು. ಸೊ ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಬಿಟ್ವೀನ್ ಆಲ್ ದ ಪಾರ್ಟ್ನರ್ಸ್ ಆಫ್ ದ ಫರ್ಮ್ ಇಸ್ ಕಾಲ್ಡ್ ಆಸ್ ಡಿಸಲ್ಯೂಷನ್ ಆಫ್ ದ ಫರ್ಮ್. ಓಕೆ, ನೆಕ್ಸ್ಟ್ ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ refers to the discontinuation of the legal relation between partner and other partners of the firm. ಒಂದು ಪಾರ್ಟ್ನರು ಬೇರೆ ಪಾರ್ಟ್ನರ್ ಜೊತೆ ಇದ್ದಂಥ ಪಾರ್ಟ್ನರ್ಶಿಪ್ಪನ್ನು ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಇದು ಬೈ ವಾಲಂಟ್ರಿ ಆಗಿರ್ಬೋದು, ಬೈ ಕೋರ್ಟ್ ಆಗಿರ್ಬೋದು. ಬೈ ಕೋರ್ಟ್ ಆದಾಗ ನೀವು ಆಗಲೇ ನೋಡೋದಕ್ಕೆ ಮಿಸ್ಕಂಡಕ್ಟ್ ಮಾಡಿದ್ರೆ, ಮಿಸ್ಬಿಹೇವಿಯರ್ ಮಾಡಿದ್ರೆ, ಇನ್ಸ್ಯಾನಿಟಿ ಆಗಿದ್ದರೆ, ಇನ್ಕೆಪಾಸಿಟಿ ಆಗಿದ್ದರೆ ಬೈ ಕೋರ್ಟಿಂದ ಕೂಡ ಮಾಡ್ಬೋದು. ವಾಲಂಟರಿ ಅಂದರೆ ರಿಟೈರ್ಮೆಂಟ್ ತೊಗೋತಾ ಇರ್ಬೋದು, ಡೆತ್ ಆಗಿರ್ಬೋದು, ಅಥವಾ ಚೇಂಜ್ ಇನ್ ಎಕ್ಸಿಸ್ಟಿಂಗ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಷ್ಟ ಆಗಿಲ್ಲ ಅಂದರೆ ಅವ್ನು ಪಾರ್ಟ್ನರ್ಶಿಪ್ಪಿಂದ ಹೋಗ್ಬೋದು. ಅಡ್ಮಿಷನ್ ಆಫ್ ದ ನ್ಯೂ ಪಾರ್ಟ್ನರ್ ಕೂಡ ಕೆಲವೊಬ್ಬರು ಪಾರ್ಟ್ನರ್ಸಿಗೆ ಇಷ್ಟ ಆಗ್ತಿರಲ್ಲ. ಓಕೆ, ಇನ್ಸಾಲ್ವೆನ್ಸಿ ಆಫ್ ದ ಪಾರ್ಟ್ನರು, ಅವನು ತುಂಬ ಸಾಲದಲ್ಲಿದ್ದಾನೆ, ಇನ್ಸಾಲ್ವೆಂಟ್ ಆಗಿದ್ದಾನೆ ಅಂತ ಕೂಡ ಅವನು ಪಾರ್ಟ್ನರ್ಶಿಪ್ಪಿಂದ ಹೋಗ್ಬೋದು. ಇಲ್ಲ ಎಕ್ಸ್ಪೈರಿ ಆಫ್ ದ ಫರ್ಮೇ ಎಕ್ಸ್ಪೈರ್ ಆಗ್ತಾ ಇರ್ಬೋದು. ಕಂಪ್ಲೀಷನ್ ಆಫ್ ಅ ಸ್ಪೆಸಿಫೈಡ್ ವೆಂಚರ್ಸ್, ಅವ್ನು ಕೆಲವೊಂದು ವೆಂಚರ್ಸ್ ಇದೆ, ಪ್ರಾಜೆಕ್ಟ್ಸಲ್ಲಿ ಇನ್ವಾಲ್ವ್ ಆಗಿದೆ, ಅದು ಮುಗಿದ್ರೆ ಹೋಗ್ಬೋದು. ಡಿಸಲ್ಯೂಷನ್ ಆಫ್ ದ ಅಗ್ರಿಮೆಂಟೇ ಕ್ಲೋಸ್ ಆದರೂ ಕೂಡ
ಪಾರ್ಟ್ನರು ತನ್ನ ಪಾರ್ಟ್ನರ್ಶಿಪ್ ಅಗ್ರಿಮೆಂಟಿಂದ ಹೊರಗಡೆ ಬರ್ಬೋದು. ಸೊ ವಾಲಂಟ್ರಿ ಬೈ ಕೋರ್ಟ್ ಆರ್ಡರ್, ರಿಟೈರ್ಮೆಂಟ್, ಇನ್ಸ್ಯಾನಿಟಿ, ಡೆತ್, change in existing profit sharing ratio, admission of the new partner, insolvency of the partner, expiry of the firm, completion of specified ventures, dissolution of the agreement. ಇವಿಷ್ಟು ಆದಾಗಲೂ ಕೂಡ ಡೆಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಆಗುತ್ತೆ. ಓಕೆ, ದೆನ್ ಯೂನಿಟ್ 8 ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881. ಇದರೊಳಗೆ ಎಲ್ಲ ರೀತಿಯ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಡಿಫ್ರೆನ್ಸ್ ಇರ್ಬೋದು, ಚೆಕ್ ಇರ್ಬೋದು, ಚೆಕ್ ಕ್ರಾಸಿಂಗ್ ಹೇಗೆ ಮಾಡ್ತಾರೆ, ಓಕೆ, ಆಮೇಲೆ ಲೈಕ್ ಡಿಫ್ರೆನ್ಸ್ ಬಿಟ್ವೀನ್ ದ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಾಮಿಸರಿ ನೋಟ್ಸು, ಆಮೇಲೆ ಚೆಕ್ ಯಾವಾಗ ಡಿಸಾನರ್ ಆಗುತ್ತೆ, ಚೆಕ್ಕನ್ನು ಹೇಗೆ ಬರಿಬೇಕು, ಆಮೇಲೆ ಹೋಲ್ಡರ್ಸ್ ಯಾರು, ಅವೆಲ್ಲದರ ಬಗ್ಗೆ ಎಲ್ಲ ಇದರಲ್ಲಿ ಇನ್ಫಾರ್ಮೇಷನ್. ಬಟ್ 5 ಮಾರ್ಕ್ಸ್ 3 ಮಾರ್ಕ್ಸು ಕೂಡ ಬರ್ತಾ ಇದೆ. ಓಕೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಇಟ್ಸ್ ಅ ಪೀಸ್ ಆಫ್ ಪೇಪರ್ ವಿಚ್ ಎಂಟೈಟಲ್ಸ್ ಅ ಪರ್ಸನ್ ಟು ಅ ಸಮ್ ಆಫ್ ಮನಿ ಆ್ಯಂಡ್ ವಿಚ್ ಈಸ್ freely transferable from person to person by mere delivery or by endorsement and delivery. It's just a piece of paper. Okay, piece of paper, ಅದರಲ್ಲಿ ಸಮ್ ಆಫ್ ಮನಿ ಬರ್ದಿರುತ್ತೆ, ಪ್ಲಸ್ ಅದನ್ನು ಯಾರಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೋದಾಗಿರುತ್ತೆ, ಮತ್ತು ಅದನ್ನು ಕೆಲವೊಂದು ಇದು ಗೂಡ್ಸನ್ನು ಪರ್ಚೇಸ್ ಮಾಡಿದಾಗಿರ್ಬೋದು ಅಥವಾ ಯಾವ್ದಾದ್ರು ದುಡ್ಡು ಮುಂಚೆ ಕೊಡೋದಾಗಿರ್ಬೋದು, ಅದನ್ನೆಲ್ಲ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಥ್ರೂ ಮಾಡ್ಬೋದು. ಓಕೆ, ದೆರ್ ಆರ್ ಪ್ರಾಮಿಸರಿ ನೋಟ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಚೆಕ್ಸ್ ಮೇನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರಾಮಿಸರಿ ನೋಟ್ ಅಂತಂದರೆ ಇನ್ ಅ ರೈಟಿಂಗ್ ಆ್ಯಂಡ್ ಸೈನ್ಡ್ ಬೈ ಮೇಕರ್. ಇನ್ ರೈಟಿಂಗ್ ಆ್ಯಂಡ್ ಸೈನ್ಡ್ ಎರಡೂ ಅದೇ ಥರ ಇರುತ್ತೆ, ಎರಡೂ ರಿಟರ್ನಲ್ಲಿರುತ್ತೆ, ಸೈನ್ಡ್ ಆಗಿರುತ್ತೆ. ಆಮೇಲೆ ಪ್ರಾಮಿಸ್ ಟು ಪೇ ಇರುತ್ತೆ, ಸರ್ಟೆನ್ ಅಮೌಂಟ್ ಕರೆಕ್ಟಾಗಿರುತ್ತೆ, ಡೆಫಿನೆಟ್ ಅಮೌಂಟ್ ಇರುತ್ತೆ. ಪ್ರಾಮಿಸ್ ಟು ಪೇ ಮಸ್ಟ್ ಬಿ ಅನ್ಕಂಡೀಷ್ನಲ್. ಇಲ್ಲಿ ಪ್ರಾಮಿಸರಿ ನೋಟಲ್ಲಿ ಮೇಕರ್ ಮತ್ತು ಬೇರರ್ ಇಬ್ಬರು ಇರ್ತಾರೆ. ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಮೇಕರ್ ಇರ್ತಾನೆ, ಡ್ರಾವರ್ ಇರ್ತಾನೆ, ಡ್ರಾಯಿ ಇರ್ತಾನೆ, ಪೇಯಿ ಇರ್ತಾನೆ. ಓಕೆ, 3 ಪರ್ಸನ್ಸ್ ಇರ್ತಾರೆ. ಸೊ ಅದು ಡಿಫ್ರೆನ್ಸಲ್ಲಿ ನೋಡೋಣ. ಆಮೇಲೆ ಈ ಬಿಲ್ಸ್ ಆಫ್ ಎಕ್ಸ್ಚೇಂಜನ್ನು ಇನ್ಸ್ಟಿಟ್ಯೂಷನ್ಸು ಕಂಪ್ನೀಸ್ ಕೊಟ್ಟಿರೋದನ್ನು ಬ್ಯಾಂಕ್ ಡ್ರಾಫ್ಟ್ ಅಂತ ಕರಿತೀವಿ. ಇಂಡಿವಿಜುವಲ್ ಕೊಟ್ಟಾಗ ಅದನ್ನು ಟ್ರೇಡ್ ಡ್ರಾಫ್ಟ್ ಅಂತ ಕರಿತೀವಿ. ಓಕೆ, ಈ ಪ್ರಾಮಿಸರಿ ನೋಟ್ಸನ್ನು ಏನು ಮಾಡ್ತೀನಿ, ನಾನು ನಿಮ್ಮ ಫ್ರೆಂಡ್ ಏನೋ ಮಾಡ್ತಾ ಗೂಡ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಪ್ರಾಮಿಸರಿ ನೋಟು ನಿಮ್ಮ ಫ್ರೆಂಡಿಗೆ ಕೊಡ್ತೀರಾ. ಫ್ರೆಂಡಿಗೆ ಏನಾದರೂ ತೊಗೊಳ್ತಾ ಇದ್ದರೆ ಅವನು ನೀವು ಕೊಟ್ಟಿದ್ದಂಥ ಪ್ರಾಮಿಸರಿ ನೋಟ್ಸನ್ನು ಅವನಿಗೆ ಕೊಟ್ಟು ಇದರಲ್ಲಿ ಕ್ಲಿಯರ್ ಮಾಡ್ಕೊ ಅಂತ ಕೂಡ ಕೊಡ್ಬೋದು. ಸೊ ಎ ಟು ಬಿ ಕೊಡ್ಬೋದು, ಅಥವಾ ಎ ಟು ಕೊಟ್ಟಿರುವಂಥ ಪ್ರಾಮಿಸರಿ ನೋಟನ್ನು ಸಿಗೆ ಕೊಡ್ಬೋದು. ಸೊ ಡಿಫ್ರೆನ್ಸ್ ಬಿಟ್ವೀನ್ ದ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಾಮಿಸರಿ ನೋಟ್ಸ್. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಮತ್ತು ಪ್ರಾಮಿಸರಿ ನೋಟ್ ಡಿಫ್ರೆನ್ಸ್ ಏನು ಅಂತಂದರೆ, ಇಟ್ಸ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇಶ್ಯೂಡ್ ಟು ಆರ್ಡರ್ ದ ಡೆಟರ್ ಟು ಪೇ ದ ಕ್ರೆಡಿಟರ್ a certain sum of money with specific date or on demand. Okay, ಇದನ್ನು ಯಾರು ಬರ್ದಿರ್ತಾರೆ, ಇಟ್ಸ್ ಎನ್ ಆರ್ಡರ್. ಓಕೆ, ಇಟ್ಸ್ ನಾಟ್ ಅ ಪ್ರಾಮಿಸ್, ಇಟ್ಸ್ ಎನ್ ಆರ್ಡರ್ ಟು ಪೇ ದ ಸರ್ಟೆನ್ ಅಮೌಂಟ್ ಟು ಸರ್ಟೆನ್ ಪರ್ಸನ್. ಓಕೆ, ಪ್ರಾಮಿಸರಿ ನೋಟ್ಸ್ ಅಂದರೆ ಇಟ್ಸ್ ಸೈನ್ಡ್ ಬೈ ಡೆಟರ್, ಮೇಕರ್ ಟು ಕ್ರೆಡಿಟರ್, ಪ್ರಾಮಿಸ್ ಟು ಪೇ. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಏನು ಮಾಡಿದ್ದಾರೆ, ಇಟ್ಸ್ ಮೆನ್ಷನ್ಡ್ ಇನ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 5th ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರಾಮಿಸರಿ ನೋಟನ್ನು 4th ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಇಶ್ಯೂಡ್ ಬೈ ಕ್ರೆಡಿಟರ್, ಓಕೆ, ಪ್ರಾಮಿಸರಿ ನೋಟ್ ಇಶ್ಯೂಡ್ ಬೈ ಡೆಟರ್. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಲ್ಲಿ 3 ಪಾರ್ಟೀಸ್, ಡ್ರಾವರ್, ಡ್ರಾವಿ ಆ್ಯಂಡ್ ಪೇಯಿ. ಡ್ರಾವಿ ನೀವು ಫ್ರೆಂಡಿಗೆ ಕೊಡ್ಬೋದು, ಬಟ್ ನಿಮ್ಮ ಫ್ರೆಂಡ್ ಅದನ್ನು ತೊಗೊಂಡಾಗ ಅವನು ಪೇಯಿ ಆಗ್ತಾನೆ. ಓಕೆ, ಹಿಯರ್ ಡ್ರಾವರ್ ಆರ್ ಮೇಕರ್ ಡೈರೆಕ್ಟ್ಲಿ ಪೇಯಿ. ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಡ್ರಾವಿ ನೀಡ್ಸ್ ಟು ಅಕ್ಸೆಪ್ಟ್ ದ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಬಿಫೋರ್ ಪೇಮೆಂಟ್. ಬಿಲ್ಸ್ ಆಫ್ ಎಕ್ಸ್ಚೇಂಜನ್ನು ಒಪ್ಕೋಬೇಕಾಗತ್ತೆ. ಪ್ರಾಮಿಸರಿ ನೋಟ್ಸ್ ಇಟ್ಸ್ ನಾಟ್ ರಿಕ್ವೈರ್ಡ್. ಲಯಬಿಲಿಟಿ ಆಫ್ ದ ಡ್ರಾವರ್ ಈಸ್ ಸೆಕೆಂಡರಿ ಆ್ಯಂಡ್ ಕಂಡೀಷನಲ್ ಹಿಯರ್. ಓಕೆ, ಹಿಯರ್ ಪ್ರೈಮರಿ ಆ್ಯಂಡ್ ಅಬ್ಸಲ್ಯೂಟ್ ಲಯಬಿಲಿಟಿ ಆಫ್ ದ ಡ್ರಾಯರ್. ಹಿಯರ್ ನೋಟಿಸ್ ಇಸ್ ಡಿಸ್ಆನರ್ಡ್. ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ನೋಟಿಸನ್ನು ಡಿಸ್ಆನರ್ಡ್ ಮಾಡ್ಬೋದು. ಇಲ್ಲಿ ಪ್ರಾಮಿಸರಿ ನೋಟಲ್ಲಿ ನೋ ನೀಡ್. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ವಿ ಯೂಸ್ ಟು ಕೀಪ್ ಅ ಕಾಪೀಸ್. ಪ್ರಾಮಿಸರಿ ನೋಟಲ್ಲಿ ವಿ ಡೋಂಟ್ ಕೀಪ್. ಓಕೆ, ಸೇಮ್ ಪರ್ಸನ್ ಕ್ಯಾನ್ ಬಿ ಡ್ರಾವರ್ ಆ್ಯಂಡ್ ಪೇಯಿ ಇನ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಬಟ್ ಪ್ರಾಮಿಸರಿ ನೋಟಲ್ಲಿ ಡ್ರಾವರ್ ಮತ್ತು ಪೇಯಿ ಇಬ್ಬರೇ ಇರೋದ್ರಿಂದ ಅಲ್ಲಿ ಎರಡು ಸೇಮ್ ಪರ್ಸನ್ ಆಗೋಕ್ಕೆ ಆಗಲ್ಲ. ದಿಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಾಮಿಸರಿ ನೋಟ್ಸ್. ಒಂದು ಆರ್ಡರ್ ಆಗುತ್ತೆ, ಒಂದು ಸೆಕ್ಷನ್ ಬರೀಬೇಕು, ಒಂದು ಯಾರು ಇಶ್ಯೂ ಮಾಡ್ತಾರೆ, ಎಷ್ಟು ಪಾರ್ಟೀಸ್ ಇರ್ತಾರೆ, ಅದನ್ನು ಯಾವಾಗ ಅಕ್ಸೆಪ್ಟ್ ಮಾಡ್ಕೋಬೇಕು, ಲಯಬಿಲಿಟಿ ಯಾರಲ್ಲಿ ಇರುತ್ತೆ, ಯಾವ ಥರ ಲಯಬಿಲಿಟಿ ಆಫ್ ಅ ಡ್ರಾವರ್ ಇಸ್ ಸೆಕೆಂಡ್ರಿ ಆ್ಯಂಡ್ ಕಂಡೀಷನಲ್. ಇನ್ ಪ್ರಾಮಿಸರಿ ನೋಟ್ಸಲ್ಲಿ ಇಟ್ಸ್ ಅ ಪ್ರೈಮರಿ ಆ್ಯಂಡ್ ಅಬ್ಸಲ್ಯೂಟ್.
ಓಕೆ, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ನೋಟ್ ಇದರಲ್ಲಿ ಡಿಸಾನರ್ಡ್ ಮಾಡ್ಬೋದು ನೋಟಿಸ್ ಕೊಟ್ಟು. ಪ್ರಾಮಿಸರಿ ನೋಟ್ಸಲ್ಲಿ ಯಾವುದೇ ನೀಡ್ ಇರಲ್ಲ. ಓಕೆ, ದೆನ್ ಚೆಕ್ is a bill of exchange drawn on a specialized bank and not expressed to be payable otherwise than on demand. ಆನ್ ಡಿಮ್ಯಾಂಡಲ್ಲಿ ಮಾತ್ರ, ಡಿಮ್ಯಾಂಡ್ ಮಾಡಿ ಇದನ್ನ ಚೆಕ್ ಡ್ರಾ ಮಾಡ್ತೀನಿ ಅಂದಾಗ ಮಾತ್ರ ಸ್ಪೆಸಿಫೈಡ್ ಬ್ಯಾಂಕ್ಸಲ್ಲಿ ಇದು ಚೆಕ್ಕನ್ನು ನಾವು ಕೊಡಬೇಕಾಗುತ್ತೆ. ಓಕೆ, ಇಟ್ಸ್ ರಿಟರ್ನ್ ಆ್ಯಂಡ್ ಸೈನ್ಡ್. ಓಕೆ, ಚೆಕ್ಕಲ್ಲಿ ಕ್ರಾಸಿಂಗ್ ಚೆಕ್ ಅಂತಲೂ ಕೇಳ್ತಿದ್ರೆ, ಕ್ರಾಸಿಂಗ್ ಚೆಕ್ ಅಂದರೆ ಏನು ಅಂತಂದರೆ, ಯೂಶ್ವಲ್ ಆಗಿ ಚೆಕ್ಕನ್ನು ನೀವು ಎಡ್ಜಸ್ಗೆ ಹೀಗೆ ಕ್ರಾಸ್ ಮಾಡ್ತೀರಾ. ದಿಸ್ ಈಸ್ ಒನ್ ಚೆಕ್ ಅಂತಂದರೆ ಇಲ್ಲಿ ಎಡ್ಜಲ್ಲಿ ಅಕೌಂಟ್ ಪೇಯಿ ಅಂತ ಬರೆದಿರ್ತಾರೆ ಯೂಶ್ವಲ್ ಆಗಿ. ಓಕೆ, ಈಗಿನ ಹೊಸ ಇದರಲ್ಲಿ ಡೈರೆಕ್ಟಾಗಿ ಹಿಂಗೆ ಬರ್ತಾ ಇದೆ, ಅಕೌಂಟ್ ಪೇಯಿ ಅಂತ ಬರೆದಿರ್ತಾರೆ. ಸೊ ಅದನ್ನು ಕ್ರಾಸ್ಡ್ ಚೆಕ್ ಅಂತ ಹೇಳ್ತಾರೆ, ಕ್ರಾಸಿಂಗ್ ದ ಚೆಕ್ ಅಂತೇಳಿ. ಇಫ್ ಕ್ರಾಸಿಂಗ್ ದ ಚೆಕ್ ಇಲ್ಲ ಅಂತಂದರೆ ಆ ವ್ಯಕ್ತಿ ಕೌಂಟ್ರಲ್ಲಿ ಯಾರೇ ಬಂದ್ರೂ ಅಕೌಂಟ್ ಆ ಬ್ಯಾಂಕಲ್ಲಿ ಇತ್ತಂದರೆ ಅವರು ಅದು ಡ್ರಾ ಮಾಡ್ಕೋಬೋದು. ಇಲ್ಲ ಅಂತಂದರೆ ಕ್ರಾಸ್ ಮಾಡಿತ್ತಂದರೆ ಅದನ್ನು ಥ್ರೂ ಅಕೌಂಟಲ್ಲೇ ಮಾಡಬೇಕಾಗುತ್ತೆ, ಓವರ್ ದಿ ಕೌಂಟರ್ ಕೊಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಹೋಲ್ಡರ್ ಇಸ್ ದ ಓನರ್ ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಇಫ್ ಅ ಪರ್ಸನ್ ಈಸ್ ಎಂಟೈಟಲ್ಡ್ ಟು ದ ಪೊಸೆಷನ್ ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇನ್ ಹಿಸ್ ಓನ್ ನೇಮ್, ಹಿ ವಿಲ್ ಬಿ ದ ಹೋಲ್ಡರ್. ಯಾರ ಹೆಸರಲ್ಲಿರುತ್ತೋ ಅವನ್ನ ಹೋಲ್ಡರ್ ಆಫ್ ದ ಚೆಕ್ ಅಂತ ಹೇಳ್ತೀವಿ. ವಾಟ್ ಈಸ್ ರಿಕ್ವೈರ್ಡ್ ಈಸ್ ಅ ರೈಟ್ ಟು ಪೊಸೆಷನ್. ಒರಿಜಿನಲಿ ಪೇಯಿ ಈಸ್ ದ ಹೋಲ್ಡರ್ ಹೋಮ್ ದ ಇನ್ಸ್ಟ್ರೂಮೆಂಟ್ ಡೆಲಿವರ್ಡ್. ಫಸ್ಟ್ ಯಾರಿಗೆ ಬರೆದು ಕೊಟ್ಟಿರ್ತಾರೆ, ಯಾರ ಹೆಸರಲ್ಲಿ ಕೊಟ್ಟಿರ್ತಾರೆ ಅವರೇ ಫಸ್ಟ್ ಹೋಲ್ಡರ್ ಆಗಿರ್ತಾರೆ. ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಅಂತಂದರೆ ಆಮೇಲೆ ಅವನು ಬೇರೆಯವ್ರಿಗೆ ಕೊಡ್ಬೋದು. ಲೈಕ್ ಇದನ್ನು ನೀನು ವಿತ್ಡ್ರಾ ಮಾಡ್ಕೋ, ನನಗೆ ಇದಿಲ್ಲ ನೀನು ವಿತ್ಡ್ರಾ ಮಾಡ್ಕೊ ಅಂತ ಇನ್ನು ಬೇರೆಯವ್ರಿಗೆ ಕೊಟ್ಟು ವಿತ್ ಲೆಟರ್ ಎಲ್ಲ ಕೊಟ್ಟಾಗ ಅದನ್ನು ಬೇರೆಯವ್ರು ಮಾಡಿದಾಗ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಅಂತ. ಈಸ್ ಇನ್ ಅ ಪ್ರಿವಿಲೇಜ್ಡ್ ಪೊಸಿಷನ್ ಆ್ಯಂಡ್ ಜನರಲಿ ಹಿ ಹ್ಯಾಸ್ ಅ ಗುಡ್ ಟೈಟಲ್ ಈವನ್ ದೋ ದ ಟೈಟಲ್ ಆಫ್ ದ ಟ್ರಾನ್ಸ್ಫರ್ ಟು ಹಿಮ್ ಮೇ ಬಿ ಡಿಫೆಕ್ಟಿವ್. ಓಕೆ, ನೆಕ್ಸ್ಟ್ ಪ್ರಿವಿಲೇಜಸ್ ಅವೈಲೇಬಲ್ ಟು ಹೋಲ್ಡರ್ ಇನ್ ಕೋರ್ಸ್. ಹೋಲ್ಡರ್ ಇನ್ ಕೋರ್ಸಿಗೆ ಏನೇನು ಪ್ರಿವಿಲೇಜಸ್ ಇದೆ? ಅ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಕ್ಯಾನ್ ಫಿಲ್ ಇನ್ ಆ್ಯನ್ ಇನ್ಕ್ವೈಟ್ ಸ್ಟ್ಯಾಂಪ್ಡ್ ಇನ್ಸ್ಟ್ರೂಮೆಂಟ್ ಫಾರ್ ಅ ಪ್ರೊವೈಡ್ ಸ್ಟ್ಯಾಂಪ್ ಈಸ್ ಸಫಿಷಿಯಂಟ್ ಟು ದ ಕವರ್ ದ ಅಮೌಂಟ್. ಸ್ಟ್ಯಾಂಪಿಂಗ್ ಆಗಿರಬೇಕು. ಎವ್ರಿ ಪಾರ್ಟಿ ಟು ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಲಯಬಲ್ ಟು ದ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಅಂಟಿಲ್ ದ ಅಮೌಂಟ್ ಈಸ್ ಫುಲ್ಲಿ ಸ್ಯಾಟಿಸ್ಫೈಡ್. ಓಕೆ, ಎವ್ರಿ ಪಾರ್ಟಿ ಟು ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಲಯಬಲ್ ಟು ದ ಹೋಲ್ಡರ್ ಈಸ್ ಡ್ಯೂ ಕೋರ್ಸ್ ಅಂಟಿಲ್ ದ ಅಮೌಂಟ್ ಈಸ್ ಫುಲ್ಲಿ ಸ್ಯಾಟಿಸ್ಫೈಡ್. ಅದರೊಳಗೆ ಎಷ್ಟು ಅಮೌಂಟ್ ಬರೆದಿರ್ತಾರೋ ಅಷ್ಟನ್ನು ಕೊಡುವಷ್ಟು ಕೊಡಲೇಬೇಕಾಗುತ್ತೆ. ಯಾರು? ಹೋಲ್ಡರಿಗೆ ಕೊಡಲೇಬೇಕಾಗುತ್ತೆ, ಯಾರು ಅದನ್ನು ಕೊಟ್ಟಿದ್ದಾರಂತ. ಅಕ್ಸೆಪ್ಟರ್ ಇಫ್ ಆಫ್ ಎನ್ ಇನ್ಸ್ಟ್ರೂಮೆಂಟ್ ಈಸ್ ಲಯಬಲ್ ಟು ದ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಈವನ್ ಇಫ್ ದ ಅದರ್ ಪಾರ್ಟೀಸ್ ಟು ದ ಇನ್ಸ್ಟ್ರೂಮೆಂಟ್ ಆರ್ ಫಿಕ್ಟಿಷಿಯಸ್. ಅದನ್ನು ಯಾರು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಯಾರು ಕೊಡೋರಿದ್ದಾರೋ ಅವರು ಕೂಡ ಅದನ್ನು ಫುಲ್ಲಾಗಿ ಕೊಡಬೇಕಾಗತ್ತೆ. ಓಕೆ, ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಡ್ರಾನ್ ಆರ್ ಅಕ್ಸೆಪ್ಟೆಡ್ ವಿದೌಟ್ ದ ಕನ್ಸಿಡರೇಷನ್ ಈಸ್ ವಾಯ್ಡ್. ಕನ್ಸಿಡರೇಷನ್ ಇಲ್ಲದೇ ಸುಮ್ಮನೆ ಕೊಟ್ಟಾಗ ಅದು ವಾಯ್ಡ್ ಆಗುತ್ತೆ ಆ್ಯಂಡ್ ಕ್ರಿಯೇಟ್ಸ್ ನೋ ಲಯಬಿಲಿಟಿ ಟು ಪೇ. ದ ಅಕ್ಸೆಪ್ಟರ್ ಕ್ಯಾನ್ ನೋ ಲಾಂಗರ್ ಡಿನೈ ದ ಪೇಮೆಂಟ್. ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಡ್ರಾನ್ ಆರ್ ಅಕ್ಸೆಪ್ಟೆಡ್ ವಿದೌಟ್ ದ ಕನ್ಸಿಡರೇಷನ್ ಇಸ್ ವಾಯ್ಡ್. ಅದರೊಳಗೆ ಏನೂ ಬರೀದೇನೆ ಖಾಲಿ ಕೊಟ್ಟಾಗ ಅಥವಾ ಅಲ್ಲಿ ಏನೂ ಕನ್ಸಿಡರೇಷನ್ ಇಲ್ಲ ಅಥವಾ ಏನೂ ಕೊಡಬೇಕಾದ್ದೇ ಇಲ್ಲ ಅಂತ ಅಂದಾಗ, ಸುಮ್ಮನೆ ಯಾರ್ದೋ ಚೆಕ್ ಸಿಕ್ತು ಬರ್ಕೊಂಡು ಹೋದೆ ನನಗೆ ಇಷ್ಟು ಕೊಡಿ ಅಂತ ಅಂದಾಗ ಅದು ಹಾಗಾಗಲ್ಲ. ಸೊ ಅಲ್ಲಿ ಅದನ್ನೇನು ಚೆಕ್ ಯಾರ ಹೆಸರಲ್ಲಿರುತ್ತೋ ಅವರು ಅದನ್ನು ಸೈನ್ ಮಾಡಿ ಕೊಟ್ಟಿಲ್ಲದೆ ಇದ್ದಾಗ ಅದಕ್ಕೊಂದು ವ್ಯಾಲ್ಯೂ ಇಲ್ಲ. ಓಕೆ, ಒನ್ಸ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಪಾಸಸ್ ಥ್ರೂ ದ ಹ್ಯಾಂಡ್ಸ್ ಆಫ್ ಅ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಆಲ್ ಇಟ್ಸ್ ಡಿಫೆಕ್ಟ್ಸ್ ಗೆಟ್ ಕ್ಲೀನ್ಸ್ಡ್. ಒನ್ಸ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಪಾಸಸ್ ಥ್ರೂ ದ ಹ್ಯಾಂಡ್ಸ್ ಆಫ್ ಅ ಹೋಲ್ಡರ್ ಇನ್ ಡ್ಯೂ ಕೋರ್ಸ್, ಯಾರಿಗೆ ಕೊಡಬೇಕಾಗಿತ್ತೋ ಅವ್ರಿಗೆ ರೀಚ್ ಆಗ್ದೇ ಬೇರೆ ಯಾರಿಗೂ ಸಿಕ್ಕಿದಾಗ, ಮೀನ್ಸ್ ಅಕೌಂಟ್ ಪೇ ಮಾಡಿರ್ತೀರ, ಅವ್ರಿಗೆ ಸಿಕ್ಕಿಲ್ಲ, ಅವ್ರು ಅದನ್ನ ಮಿಸ್ ಮಾಡ್ಕೊಂಡಿದ್ದಾರೆ, ಏನೋ ಆಗಿ ಬೇರೆಯವ್ರಿಗೆ ಸಿಕ್ಕಿದ್ರೆ ಅದು ಯೂಸೇಬಲ್ ಆಗಿರಲ್ಲ. ಓಕೆ, ಕೇಸಸ್ ಇನ್ ವಿಚ್ ದ ಬ್ಯಾಂಕರ್ಸ್ ಈಸ್ ಬೌಂಡ್ ಆರ್ ಜಸ್ಟಿಫೈಡ್ ಇನ್ ಡಿಸ್ಆನರಿಂಗ್ ಕಸ್ಟಮರ್ಸ್ ಚೆಕ್. ಕಸ್ಟಮರ್ಸ್ ಚೆಕ್ಕನ್ನು ಯಾವಾಗ ಬ್ಯಾಂಕರು ಡಿಸ್ಆನರ್ ಮಾಡ್ಬೋದು? ಕೇಸಸ್ ಇನ್ ವಿಚ್ ದ ಬ್ಯಾಂಕರ್ ಈಸ್ ಬೌಂಡ್ ಆರ್ ಜಸ್ಟಿಫೈಡ್ ಇನ್ ಡಿಸ್ಆನರಿಂಗ್ ಕಸ್ಟಮರ್ಸ್ ಚೆಕ್. ಕಸ್ಟಮರ್ಸ್ ಚೆಕ್ಕನ್ನು ಬ್ಯಾಂಕಿಗೆ ಬಂದಿದೆ, ನೀವೀಗ ಬ್ಯಾಂಕರ್ ಅಂದ್ಕೊಳ್ಳಿ, ನಿಮಗೆ ಚೆಕ್ ಬಂದಿದೆ. ಚೆಕ್ಕನ್ನು ಯಾವ್ಯಾವ ಟೈಮಲ್ಲಿ ನೀವು ಡಿಸ್ಆನರ್ ಮಾಡ್ಬೋದು? ಒಂದು, ಕಸ್ಟಮರ್ ಕ್ಯಾನ್ಸಲ್ ದ ಪೇಮೆಂಟ್ ಆ್ಯಂಡ್ ಇನ್ಫಾರ್ಮ್ ದ ಬ್ಯಾಂಕ್. ಕಸ್ಟಮರೇ ಹೇಳಿದಾನೆ ಕ್ಯಾನ್ಸಲ್ ಮಾಡಿ ಅಂತ, ಪೇ ಮಾಡಬೇಡಿ ಆ ಚೆಕ್ಕಿಗೆ ಅಂತ, ಅವಾಗ ಡಿಸ್ಆನರ್ ಆಗುತ್ತೆ. ಇನ್ಸಫಿಷಿಯೆಂಟ್ ಫಂಡ್ಸ್ ನಾಟ್ ಪ್ರಾಪರ್ಲಿ ಅಪ್ಲಿಕೇಬಲ್ ಟು ದ ಚೆಕ್. ಅಂದರೆ ಚೆಕ್ಕಲ್ಲಿ ಎಷ್ಟು ಫಂಡ್ ಇದೆ ಅದಕ್ಕೂ ಬ್ಯಾಂಕ್ ಅಕೌಂಟ್ಗೂ ಸಂಬಂಧ ಇಲ್ಲದೆ ಇದ್ದಾಗ, ಅಥವಾ ಬ್ರೀಚ್ ಆಫ್ ಟ್ರಸ್ಟ್ ಆಗಿರುತ್ತೆ. ಅಂದರೆ 10,000ಗೆ ಚೆಕ್ ಬರ್ಸ್ಕೊಂಡಿರ್ತಾರೆ, 1 lakh ತೊಗೊಂಡು ಬಂದಿರ್ತಾರೆ, ಬಟ್ ಇವ್ರ ಅಕೌಂಟಲ್ಲಿ 10,000 ಇರುತ್ತೆ, 1 lakh ಇರಲ್ಲ. ಇನ್ ದಟ್ ಕೇಸ್ ಫಂಡ್ಸ್ ನಾಟ್ ಪ್ರಾಪರ್ಲಿ ಅಪ್ಲಿಕೇಬಲ್. ನಾಟ್ ಪ್ರಾಪರ್ಲಿ ಪ್ರೆಸೆಂಟೆಡ್, ರಾಂಗ್ ಬ್ರಾಂಚಿಗೆ ಹೋಗಿದ್ದಾರೆ, ಇಲ್ಲ ಓವರ್ ಡ್ರಾನ್ ಅಕೌಂಟಿಗೆ ಇದೆ, ಆಫ್ಟರ್ ಬ್ಯಾಂಕಿಂಗ್ ಅವರ್ಸ್ ಹೋಗಿದ್ದಾರೆ, ವಿದಿನ್ ದ ಟೈಮ್ ಹೋಗಿಲ್ಲ,
ಸ್ಟೇಲ್ ಚೆಕ್ ಆಗಿದೆ ಅಂದರೆ ಅದರ ಚೆಕ್ದು ಎಕ್ಸ್ಪೈರಿ ಡೇಟ್ ಆಗೋಗಿದೆ, ಸೊ ನಾಟ್ ಪ್ರಾಪರ್ಲಿ ಪ್ರೆಸೆಂಟೆಡ್ ಆದಾಗಲೂ ಕೂಡ ಡಿಸಾನರ್ ಮಾಡ್ಬೋದು. ನೋಟಿಸ್ ಆಫ್ ದ ಕಸ್ಟಮರ್ಸ್ ಡೆತ್ ಆಗಿದ್ರು ಕೂಡ ಇದು ಮಾಡೋಕ್ಕಾಗಲ್ಲ. ಕಸ್ಟಮರ್ ಬಿಕಮ್ಸ್ ಇನ್ಸಾಲ್ವೆಂಟ್. ನೋಟಿಸ್ ಆಫ್ ಕಸ್ಟಮರ್ಸ್ ಇನ್ಸ್ಯಾನಿಟಿ ಆಫ್ ಲ್ಯುನೆಸಿ. ಕಸ್ಟಮರ್ಗೆ ಅವನು ಮ್ಯಾಡ್ನೆಸ್ ಇದೆ, ಫುಲಿಶ್ನೆಸ್ ಇದೆ, ಅವನು ಅನ್ಸೌಂಡ್ ಮೈಂಡಲ್ಲಿದ್ದಾನೆ ಅಂತಂದರೆ ಅವನು ಅದರದ್ದೇನಾದ್ರು ನೋಟಿಸ್ ಬಂದಿತ್ತು ಅಂದರೆ ಅವ್ರು ಕೊಟ್ಟಿರೋ ಚೆಕ್ಕಿಗೆ ವ್ಯಾಲ್ಯೂ ಇಲ್ಲ. ಆನ್ ರಿಸಿಪ್ಟ್ ಆಫ್ ಕೋರ್ಟ್ಸ್ ಆರ್ಡರ್ಸ್ ಪ್ರೊಹಿಬಿಟಿಂಗ್ ಪೇಮೆಂಟ್. ಕೋರ್ಟ್ ಆರ್ಡರ್ ಕೊಡುತ್ತೆ, ಇವನು ತುಂಬ ಸಾಲ ಇದೆ, ಬೇರೆ ಬೇರೆ ಕಡೆ ಪೇಮೆಂಟ್ ಇದೆ, ಸೊ ಯಾವುದೇ ಚೆಕ್ಕನ್ನು ಕ್ಲಿಯರ್ ಮಾಡಬೇಡಿ ಅಂತ. ಸೊ ಪೋಸ್ಟ್ ಡೇಟೆಡ್ ಚೆಕ್, ಅದು ಸ್ಟೇಲ್ ಚೆಕ್ ಅಥವಾ ಪೋಸ್ಟ್ ಡೇಟೆಡ್ ಚೆಕ್ ಇನ್ನು ನೆಕ್ಸ್ಟ್ ಮಂತ್, ಆ್ಯಕ್ಚುಲಿ ಆ ಡೇಟ್ ನಂತರ ಕೊಡ್ಬೋದು. ನೀವು ಇವತ್ತಿನ ಡೇಟಿಗೆ ಚೆಕ್ ಬರೆದು ಸಿಕ್ಕಿದೆ ಅಂತಂದರೆ ಇದ್ರ ನಂತರ ಯಾವಾಗ ಬೇಕಿದ್ರೂ ಕೊಡ್ಬೋದು. ಆದರೆ ಚೆಕ್ಕಲ್ಲಿ ಕೊಟ್ಟಿರೋ ಡೇಟ್ಗಿಂತ ಮುಂಚೆ ಹೋಗಿ ನೀವು ಚೆಕ್ಕನ್ನು ಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಸೊ ಪೋಸ್ಟ್ ಡೇಟೆಡ್ ಚೆಕ್ ಕೊಟ್ಟಾಗಲೂ ಆಗಲ್ಲ. ಡೌಟ್ಫುಲ್ ಲೆಗ್ಯಾಲಿಟಿ, ಇಲ್ಲೀಗಲ್. ಬ್ಯಾಂಕರ್ಗೆ ಏನಾದ್ರು ಡೌಟ್ ಆಗಿತ್ತು, ಸಿಗ್ನೇಚರಲ್ಲಿ ಇರ್ಬೋದು, ಯಾವುದ್ರೆಲ್ಲರೂ ಡೌಟ್ ಆಯಿತು, ಇದು ಆ್ಯಕ್ಚುಲಿ ಕೊಟ್ಟಿಲ್ಲದೆ ಇರ್ಬೋದು, ಚೆಕ್ ಕರೆಕ್ಟಾಗಿಲ್ಲ ಅಂತ ಅವರಿಗೇನೋ ಡೌಟ್ ಆಯಿತು ಅಂದರೂ ಕೂಡ ಅವರು ಡಿಸಾನರ್ ಮಾಡ್ಬೋದು. ಸೊ ದಿಸ್ ಆರ್ ದ ಡಿಫ್ರೆಂಟ್ ಸಿಚುವೇಶನ್ಸ್ ಯಾವಾಗ ಕಸ್ಟಮರ್ಸ್ ಚೆಕ್ಕನ್ನು ಡಿಸಾನರ್ ಮಾಡ್ತಾನೆ ಬ್ಯಾಂಕರ್ ಅಂತ. ದೆನ್ ಪ್ರೆಸಂಪ್ಷನ್ಸ್ ಆನ್ ಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಹೇಗಿರುತ್ತೆ ಅಥವಾ ಅದನ್ನು ಯಾವಾಗ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದನ್ನು ಕೆಲವೊಂದು ಪ್ರೆಸಂಪ್ಷನ್ಸ್ ಇಟ್ಕೊಂಡಿದೆ, ಹೀಗೆ ಇರುತ್ತೆ ಅಂತ. ಪ್ರೆಸಂಪ್ಷನ್ ಟು ಡೇಟ್ ಕರೆಕ್ಟಾಗಿರುತ್ತೆ, ಅದರೊಳಗೆ ಟೈಮ್ ಆಫ್ ಅಕ್ಸೆಪ್ಟೆನ್ಸ್ ಕರೆಕ್ಟಾಗಿ ಅದು ಟೈಮಿಗೆ ಕರೆಕ್ಟಾಗಿ ಬಂದಿರುತ್ತೆ, ಬಿಲ್ಸ್ ಆಫ್ ಎಕ್ಸ್ಚೇಂಜು ಅಥವಾ ಪ್ರಾಮಿಸರಿ ನೋಟು. ಟೈಮ್ ಟು ಟ್ರಾನ್ಸ್ಫರ್, ಕರೆಕ್ಟ್ ಟೈಮಿಗೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಆರ್ಡರ್ ಆಫ್ ಇಂಡೋರ್ಸ್ಮೆಂಟ್ ಹೆಂಗೆ ಹೇಳಿದರೆ ಹಾಗೆ ಇಂಡೋರ್ಸ್ ಆಗ್ತಾಯಿದೆ. ಸ್ಟ್ಯಾಂಪ್ ಇದೆ ಅದರಲ್ಲಿ. ದ ಹೋಲ್ಡರ್ ಈಸ್ ಅ ಹೋಲ್ಡರ್ ಇನ್ ಡ್ಯೂ ಕೋರ್ಸ್, ಯಾರಿಗೆ ಕೊಟ್ಟಿದ್ದೀವಿ ಅವರೇ ಅದನ್ನು ಯೂಸ್ ಮಾಡ್ಕೋತಾ ಇದ್ದಾರೆ. ಆನ್ ಪ್ರೂಫ್ ಆಫ್ ಪ್ರೊಟೆಸ್ಟ್ ಸೂಟ್ ಡಿಸಾನರ್ಡ್. ಆನ್ ಪ್ರೂಫ್ ಆಫ್ ಪ್ರೊಟೆಸ್ಟ್ ಸೂಟ್ ಡಿಸಾನರ್ಡ್ ಅಂತಂದರೆ ನಾವು ಯಾರಿಗೆ ಕೊಟ್ಟಿದ್ದೀವಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ದರೆ ಅದೇನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಅದು ಡಿಸಾನರ್ ಆಗಲ್ಲ ಅಂತ ಅನ್ನೋದನ್ನು ನಾವು ಬಿಲೀವ್ ಮಾಡಬೇಕಾಗುತ್ತೆ. ಪ್ರೆಸಂಪ್ಷನ್ಸ್ ಆ್ಯಸ್ ಟು ಕನ್ಸಿಡರೇಷನ್. ಇನ್ ಕೇಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕನ್ಸಿಡರೇಷನ್ ಈಸ್ ಪ್ರೆಸ್ಯೂಮ್ ಟು ಬಿ ದೇರ್ ಅಂಟಿಲ್ ದ ಕಾಂಟ್ರರಿ ಈಸ್ ಪ್ರೂವ್ಡ್. ಎಲ್ಲಿ ಕನ್ಸಿಡರೇಷನ್ ಅಂದರೆ ಅಲ್ಲಿ ನಮ್ಮ ನಡುವೆ ಏನೋ ಒಂದು ರಿಟರ್ನ್ ಅಗ್ರಿಮೆಂಟ್ ಆಗಿದೆ, ಅದಕ್ಕೆ ನಾವು ಅದನ್ನು ಪೇ ಮಾಡ್ತಿದ್ದೀವಿ ಅಂತೇಳಿ ಪ್ರೆಸಂಪ್ಷನ್ ಮಾಡ್ಕೋಬೇಕಾಗುತ್ತೆ. ದ ಡಿಫೆಂಡೆಂಟ್ ಕುಡ್ ಅವಾಯ್ಡ್ ದ ಲಯಬಿಲಿಟಿ ಬೈ ಪ್ರೂವಿಂಗ್ ದ್ಯಾಟ್ ಹಿ ಬಿಕಾಸ್ ಆಫ್ ದ ಪಾರ್ಟಿ ಟು ದ ಸೇಮ್ ವಿದೌಟ್ ದ ಕನ್ಸಿಡರೇಷನ್. ಚೆಕ್ಕು ಕೊಟ್ಟೋನು ಹೇಳ್ಬೋದು ನಮ್ಮ ನಡುವೆ ಯಾವುದೇ ರಿಟರ್ನ್ ಆಗಲಿ, ನಮ್ಮ ನಡುವೆ ಯಾವುದೇ ಬಿಸ್ನೆಸ್ ಆಗಿಲ್ಲ, ಸೊ ಈ ಚೆಕ್ಕಿಗೆ ವ್ಯಾಲಿಡ್ ಇಲ್ಲ ಅಂತ ಅವನು ಪ್ರೂವ್ ಮಾಡ್ಕೋಬೋದು. ಸೊ ದಿಸ್ ಆರ್ ದ ಪ್ರೆಸಂಪ್ಷನ್ಸ್ ಆ್ಯಸ್ ಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 3 ನೋಡೋಣ. ಲೈಕ್ ಕಂಪ್ನಿ ನೇಚರ್ ಹೇಗಿರುತ್ತೆ, ಇನ್ಕಾರ್ಪೊರೇಷನ್ ಮಾಡಬೇಕಾದ್ರೆ MOA ಹೇಗಿದೆ, ಮತ್ತು ಅಸೋಸಿಯೇಷನ್ ಆಫ್ ಆರ್ಟಿಕಲ್ಸ್ ಹೆಂಗಿರಬೇಕು, ಸೇಲಿಂಗ್ ಫೀಚರ್ಸ್ ಆಫ್ ಕಂಪ್ನೀಸು, ಪ್ರೊಮೋಟರ್ಸ್ ಅಂದರೆ ಯಾರು, ಕಂಪ್ನಿ ಗವರ್ನೆನ್ಸ್ ಅಂದರೆ ಏನು ಅಂತೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ.